ಇದೊಂಥರ ವಿಚಿತ್ರವಾದಂಥ ಕೇಸ್ ಇದು. ಈ ಈ ಈ ಫ್ಯಾಕ್ಟ್ರಿ ಏನಿತ್ತಲ್ಲ, ಈ ಫ್ಯಾಕ್ಟ್ರಿಯ ಓನರ್ ಮಗ ಅವನು ತಮಿಳ್ನಾಡಿನಲ್ಲಿ ಸತ್ತು ಹೋಗ್ತಾನೆ. ಅದಾದ ನಂತರ ಏನು ಅಂತಂದರೆ ಇದ್ದಕ್ಕಿದ್ದಂಗೆ ಈ ಪ್ಲಾಸ್ಟಿಕ್ ಗೋದಾಮಿಗೆ ಬೆಂಕಿ ಬೀಳುತ್ತೆ. ಭಾಳ ಆಶ್ಚರ್ಯಕರ ಸಂಗತಿ, ನಾಯಂಡಹಳ್ಳಿನಲ್ಲಿ ನಡೆದಂಥ ಘಟನೆ ಇದ್ದು, ಬೆಂಗಳೂರಿನ ನಾಯಂಡಹಳ್ಳಿನಲ್ಲಿ ಈ ಅವಘಡ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿರೋದೇನಪ್ಪ ಅಂತಂದರೆ, ಆ ಮಾಲೀಕರ ಪುತ್ರ ಆತ್ಮಹತ್ಯೆ ಮಾಡ್ಕೊಂಡಿರೋದು ಮುಂಜಾನೆ 5 ಗಂಟೆ ಸುಮಾರಿಗೆ. ಆತನ ಹೆಸರು ಅಶೋಕ್. ಬೆಳಗ್ಗೆ 5 ಗಂಟೆಗೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದಾದ ಮೇಲೆ ಏನು ಅಂತಂದರೆ 8 ಗಂಟೆಗೆ ಈ ಗೋದಾಮಿಗೆ ಬೆಂಕಿ ಬಿದ್ದಿದೆ. ಏನಿದೆ ಅರ್ಥ ಇದು? ಇಲ್ಲೆಲ್ಲೋ ಅನುಮಾನ ಕಾಡ್ತಾ ಇದೆ. ಬೆಂಕಿ ಮತ್ತು ಸಾವು, ಏನಿದು ಕಥೆ? ಇದರ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಈ ಮಗ ಸೂಸೈಡ್ ಮಾಡ್ಕೊಂಡ ಅನ್ನುವಂಥ ಕಾರಣಕ್ಕೋಸ್ಕರ ಅಪ್ಪ ತಮಿಳ್ನಾಡಿಗೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಬೆಂಕಿ ಬಿದ್ದಿದೆ. ಹೆಂಗೆ ಉರಿತಾ ಇದೆ ನೋಡಿ ಬೆಂಕಿ.